ಇವತ್ತಿನ ವಿಶೇಷ ಹಾಗಲಕಾಯಲ್ಲಿ ಒಂದು ವಿಭಿನ್ನವಾದಂಥ ಗೊಜ್ಜು. ಹೀಗೆ ಗೊಜ್ಜನ್ನು ಮಾಡಿದರೆ ಅನ್ನ ಸಾಂಬಾರು, ರಸಂ ರೈಸ್ ಜೊತೆ ನೆಂಚ್ಕೊಂಡು ತಿನ್ಬೋದು, ರೊಟ್ಟಿ ಚಪಾತಿ ಜೊತೆ ನೆಂಚ್ಕೊಂಡು ತಿನ್ಬೋದು. ಬಿಳಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಹಾಗಲಕಾಯಿ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ 3 ಮೀಡಿಯಮ್ ಸೈಜ್ ಹಾಗಲಕಾಯಿನ ತೊಗೊಂಡಿದ್ದೀನಿ. ನೀವು ದಪ್ಪದ ತೊಗೋಬೋದು, ಇಲ್ಲ ಸಣ್ಣದು ಸಿಗುತ್ತೆ ನೋಡಿ ಆ ಹಾಗಲಕಾಯಿ ತೊಗೋಬೋದು, ಉದ್ದ ಹಾಗಲಕಾಯಿ ಸಿಗುತ್ತೆ ನೋಡಿ ಅದನ್ನಾದರೂ ತೊಗೋಬೋದು. ಯಾವ ರೀತಿ ಹಾಗಲಕಾಯಿ ತೊಗೊಂಡ್ರು ಮೊದಲು ಲೈಟಾಗಿ ಆ ಸಿಪ್ಪೆನ ತೆಗೆದ್ಬಿಟ್ಟು ಆಮೇಲೆ ಈ ರೀತಿ 1 ಇಂಚಿನ ಅಳತೆನಲ್ಲಿ ದಪ್ಪವಾಗಿ ಗಾಲಿನ ಮಾಡ್ಕೋಬೇಕಾಗುತ್ತೆ. ರೌಂಡಾಗಿ ಮಾಡ್ಕೋಬೇಕಾಗುತ್ತೆ. ತೀರಾ ಸಣ್ಣಕ್ಕೆ ಕಟ್ ಮಾಡಬಾರ್ದು ನೋಡಿ. ಹೀಗೆ ದಪ್ಪವಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಒಳಗಡೆ ಇರೋಂಥ ಬೀಜನ ತೆಗೆದ್ಬಿಟ್ಟು ಹೀಗೆ ರಿಂಗ್ ಥರ ಮಾಡ್ಕೋಬೇಕಾಗುತ್ತೆ. ಈ ರಿಂಗ್ ಥರ ಮಾಡ್ಕೊಂಡಿರೋಂಥ ಹಾಗಲಕಾಯಿ ಮಧ್ಯೆ ನಾವು ಮಸಾಲೆನ ಸ್ಟಫ್ ಮಾಡಬೇಕಾಗುತ್ತೆ. ಅದು ಮುಂದೆ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಈಗ ಮೊದಲನೇ ಸ್ಟೆಪ್ಪಾಗಿ ಹಾಗಲಕಾಯಿ ಸಿಪ್ಪೆನ ತೆಗೆದ್ಬಿಟ್ಟು ಈ ರೀತಿ 1 ಇಂಚಿನಲ್ಲಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ನೇ ಸ್ಟೆಪ್ನಲ್ಲಿ ನಾನು ಆ ಬೀಜನ ಸ್ಪೂನಿನ ಹಿಂಭಾಗದ ಸಹಾಯದಿಂದ ಬೀಜನೆಲ್ಲ ತೆಗೆದುಬಿಟ್ಟು ಈ ರೀತಿ ರಿಂಗಾಗಿ ಮಾಡ್ಕೊಂಡಿದ್ದೀನಿ. ಈಗ ಹಾಗಲಕಾಯಿ ರೆಡಿಯಾಗಿದೆ. 2 ರಿಂದ 3 ಹಾಗಲಕಾಯಿ ತೊಗೊಂಡಿದ್ದೀನಿ. 3ನೇ ಸ್ಟೆಪ್ ಏನು ಅಂತಂದರೆ ಇದನ್ನು ನಾವು ಎಣ್ಣೆ ಹಾಕಿ ಹುರ್ಕೋಬೇಕಾಗತ್ತೆ. ಇಲ್ಲಿ ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡು ಎಣ್ಣೆಯಲ್ಲಿ ಈ ಹಾಗಲಕಾಯಿನ ಹುರ್ಕೋಬೇಕಾಗತ್ತೆ. ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಈ ಹಾಗಲಕಾಯಿ ಸ್ವಲ್ಪ ಬ್ರೌನ್ ಆಗಬೇಕು, ಚೆನ್ನಾಗಿ ಸುಂಡಬೇಕು. ಅಲ್ಲಿವರೆಗೆ ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ಪೇಷನ್ಸಿಂದ ಹುರ್ಕೋಬೇಕು. ಈ ರೀತಿ ಹುರಿದಾಗ ಹಾಗಲಕಾಯಿಯಲ್ಲಿ ಆ ಕಹಿತನ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ರುಚಿನೂ ಹೆಚ್ಚುತ್ತೆ. ಹಾಗೆ ಇದನ್ನು ಉಪಯೋಗಿಸಿ ನಾವು ಗೊಜ್ಜು ಮಾಡಿದಾಗ ಆ ಕಹಿತನ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಈಗ ಹಾಗಲಕಾಯಿ ಹುರಿದು ರೆಡಿಯಾಗಿದೆ, ಅದು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾವು ಮಸಾಲೆ ಮಾಡ್ಕೋಬೇಕಾಗುತ್ತೆ. ಈಗ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಇತ್ತಲ್ಲ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಲೈಟಾಗಿ ಹುರಿದಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಘಮ ಅಂತ ಸುವಾಸನೆ ಬರಬೇಕು. ಮೊದಲೇ ಬೇಳೆಗಳನ್ನ ಹಾಕಿ ಹುರ್ಕೊಂಡಿದ್ದೀನಿ. ಅದು ಅರ್ಧ ಆಗಿದೆ ಅಂದಾಗ ನೆಕ್ಸ್ಟ್ ಧನಿಯಾ ಬೀಜ, ಜೀರಿಗೆನ ಹಾಕ್ಕೊಂಡು ಹುರ್ಕೊಂಡ್ರೆ ಎಲ್ಲ ಒಂದೇ ಸಮನಾಗಿ ಹುರಿದು ರೆಡಿಯಾಗಿರುತ್ತೆ. ಈಗ ಹುರಿದಿರೋಂಥ ಈ ಪದಾರ್ಥಗಳನ್ನ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತೆ ಆ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ದಪ್ಪವಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸಿದ್ದೀನಿ. ಹಾಗೆ ಒಂದು 7 ರಿಂದ 8 ಬೆಳ್ಳುಳ್ಳಿ ಹಾಕಿ ಇಲ್ಲಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ಹಾಗಲಕಾಯಿ ಗೊಜ್ಜಿಗೆ ಮಸಾಲೆ ಮಾಡೋದಕ್ಕೆ ಈ ಪದಾರ್ಥಗಳನ್ನೆಲ್ಲ ಹುರಿದು ಹಾಕಿ ತುಂಬಾ ರುಚಿಯಾಗಿರುತ್ತೆ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಹುರಿದು ರೆಡಿಯಾಗಿದೆ. ಅದನ್ನು ಸಹ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹುರಿದಂಥ ಮೊದಲೇ ಬ್ಯಾಚನ್ನು ಹಾಕಿ ನೆಕ್ಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣನ್ನು ಹಾಕಿ ಇದನ್ನೆಲ್ಲ ನಾವು ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಖಾರಕ್ಕೆ ತಕ್ಕಂತೆ ಇಲ್ಲಿ 1 ಟೀ ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕಿ ಈ ಹಾಗಲಕಾಯಲ್ಲಿ ಕಹಿತನ ಎಲ್ಲ ಇರ್ತಲ್ವ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿ ಗಟ್ಟಿಯಾಗಿ ಈ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ನಾವು ಮೊದಲೇ ಹುರಿದಿಟ್ಕೊಂಡಂಥ ಹಾಗಲಕಾಯಿ ರಿಂಗಿಗೆ ಈ ಮಸಾಲೆನ ತುಂಬುತ್ತಾ ಹೋಗೋಣ. ಈ ಮಸಾಲೆನಲ್ಲಿ ಬೇಳೆ, ಧನಿಯಾ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಖಾರ, ಹುಳಿ ಹಾಗೆಯೇ ಸಿಹಿ ಎಲ್ಲ ಸೇರೋದ್ರಿಂದ ಅದ್ಭುತವಾಗಿರುತ್ತೆ. ಈಗ ರಿಂಗಿಗೆಲ್ಲ ಮಸಾಲೆನ ರುಬ್ಬಿ ರೆಡಿಯಾಗಿದೆ. ನೆಕ್ಸ್ಟ್ ಉಳಿದಿರೋಂಥ ಮಸಾಲೆನ ಸೈಡಿಗೆ ಇಡೋಣ. ಅದನ್ನ ಆಮೇಲೆ ಸೇರಿಸೋಣ. ಅದು ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಈಗ ಆ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಧಾರಾಳವಾಗಿ ಕರಿಬೇವಿನ ಎಲೆನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಸಿಂಪಲ್ ಆಗಿರೋಂಥ ಒಗ್ಗರಣೆನ ರೆಡಿ ಮಾಡಾದಮೇಲೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಂಥ ಹಾಗಲಕಾಯಿ ರಿಂಗ್ಸನ್ನು ಮಸಾಲೆ ಸಮೇತ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗಲಕಾಯಿ ರಿಂಗನ್ನೆಲ್ಲ ಹಾಕಿದ ಮೇಲೆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಇತ್ತು, ಅದನ್ನು ಸೈಡಿಗೆ ತೆಗೆದಿಟ್ಟಿದ್ನಲ್ಲ ಅದನ್ನು ಸಹ ಈ ಹಾಗಲಕಾಯಿ ಪೀಸಸ್ ಮೇಲೆ ಹಾಕಿ ಈಗ ನಾವೇನು ಮಾಡಬೇಕಾಗುತ್ತೆ, ಫ್ಲೇಮನ್ನು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆನಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ. ಈ ರೀತಿ ಬೇಕು ಅಂದರೆ ಮಧ್ಯದಲ್ಲಿ 1 ರಿಂದ 2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೋದು ಅಥವಾ ನೀರನ್ನು ಸೇರಿಸ್ಕೋಬೋದು. 2 ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಮಸಾಲೆ ಒಂದು ಸಾರಿ ಎಲ್ಲ ಡ್ರೈ ಆಗಿ ಚೆನ್ನಾಗಿ ಈ ಹಾಗಲಕಾಯಿ ಹಿಡಿದೆ ಅಂದರೆ ಈ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಅಂತ. ಇಲ್ಲಿ ನಾನು ಇವತ್ತು ಡ್ರೈ ಆಗಿ ಗೊಜ್ಜನ್ನು ಮಾಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ನೀರಿನ ಅಂಶ ಹಾಕಿ ಸ್ವಲ್ಪ ನೀರಾಗೂ ಸಹ ಮಾಡ್ಕೋಬೋದು. ಈ ರುಚಿಯಾದಂಥ ಆರೋಗ್ಯಕರವಂಥ ಹಾಗಲಕಾಯಿ ಗೊಜ್ಜನ್ನು ನೀವು 15 ದಿನ ಆರಾಮವಾಗಿ ಇಡಬಹುದು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ರೊಟ್ಟಿ ಚಪಾತಿಗೆ ನೆಂಚ್ಕೊಂಡು ತಿನ್ಬೋದು. ಹಾಗೆಯೇ ಸೈಡ್ ವೆಜಿಟೇಬಲ್ ಆಗು ಸಹ ಉಪಯೋಗಿಸ್ಕೋಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ
ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಇಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.